ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಕೆ.ಎಸ್. ನರಸಿಂಹಸ್ವಾಮಿಯವರು ಬರೆದಿರ್ತಕ್ಕಂತಹ ಇಕ್ಕಳ ಎಂಬುವಂತಹ ಕವಿತೆಯ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಆಲ್ರೆಡಿ ಭಾಗ 1 ನನ್ನ ಚಾನೆಲ್ ಅಲ್ಲಿ ಇದೆ, ನೋಡ್ಬೋದು. ಯಾಕೆ ಅಂತಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ನಿಮ್ಗೆ ಭಾವಾರ್ಥಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ ಆಲ್ರೆಡಿ ಇಲ್ಲಿ ಭಾಗ 1ರಲ್ಲಿ 2 ಪದ್ಯಗಳಿವೆ. ಈಗ 2 ಪದ್ಯಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದರ ಭಾವಾರ್ಥವನ್ನ ನಿಮ್ಗೆ ಹೇಳ್ತಾ ಹೋದ್ರೆ ನಿಮ್ಗೆ ಈ ತುಂಬಾ ಸುಲಲಿತವಾಗಿ ಸುಲಭವಾಗಿ ಇಲ್ಲಿ ಪರೀಕ್ಷೆಯಲ್ಲಿ ಬರಿಬಹುದು ಅಂತ ಹೇಳ್ತಾ, ಹಾಗಾಗಿ ಈ ಪದ್ಯಗಳಲ್ಲೂ ಕೂಡ ನಿಮ್ಗೆ ಯಾವ್ದಾದ್ರು ಭಾವಾರ್ಥವನ್ನ ಕೇಳ್ಬೋದು, ಹಾಗೆ ನನಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಹಾಗಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನಕ್ಕೆ ಇದರ ವಿಚಾರವನ್ನ ತಲುಪಿಸಿದ್ರೆ ಇಲ್ಲಿ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು, ಹರಿಯುವಂತ ನದಿಯಂತೆ ಸದಾ ಹರಿತಾ ಇರ್ಲಿ ಅನ್ನೋದೇ ನನ್ನ ತರಗತಿಯ ಉದ್ದೇಶ. ಹಾಗಾಗಿ ಎಲ್ರೂ ಕೂಡ ಎಲ್ಲಾ ಕನ್ನಡ ವಿದ್ಯಾರ್ಥಿಗಳು ಕೂಡ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಅನ್ನೋದೇ ನನ್ನ ತರಗತಿಯ ಒಂದು ಆಶಯವೂ ಕೂಡ ಆಗಿದೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾನು ಮುಂದುವರೆದ ಈ ಪದ್ಯಗಳನ್ನ ಓದ್ತಾ ಅದರ ತಾತ್ಪರ್ಯವನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಿಂತವರು ಕೇಳುವರು ನೀನೇಕೆ ನಿಂತೆ, ನಿಂತವರು ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನೋಡಿ, ನಮ್ಮ ಸಮಾಜದಲ್ಲಿ ನಾವು ಹೇಗಿದ್ರು ಕೂಡ ಕಷ್ಟ. ಅಂತಹ ಒಂದು ಈ ಇಕ್ಕಳದ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಇಕ್ಕಟ್ಟಿನ ಪರಿಸ್ಥಿತಿ ಅಲ್ವಾ. ನೋಡಿ, ಏನ್ ಹೇಳ್ತಾ ಇದಾರೆ, ಈ ಸಾಲುಗಳಲ್ಲಿ ಕೆಲವ್ರು ಜನ ನಮ್ಮ ಜೊತೆಲೇ ಇರ್ತಾರೆ, ನಮ್ಮ ಬಗ್ಗೆನೇ ಇಲ್ಲಿ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದಿದೆ, ನಮ್ಮ ಬಗ್ಗೆನೇ ಗೊಣಗ್ತಾ ಇರ್ತಕ್ಕಂತಹ ವಿಚಾರಗಳಿದೆ. ನೋಡಿ, ಇಲ್ಲಿ ನಿಂತಿದ್ರೆ ಅವ್ನು ಕೇಳ್ತಾ ಇದ್ದಾನೆ, ಯಾಕೋ ನಿಂತ್ಕೊಂಡಿದ್ಯಾ ಅಂತಕ್ಕಂಥದ್ದು, ನೀನ್ ಯಾಕೆ ನಿಂತ್ಕೊಂಡಿದ್ಯಾ ಅಂತಕ್ಕಂಥದ್ದು, ಮಲಗಿದ್ರೆ ಯಾಕೋ ಮಲಗಿದೆ ಬಿಡ, ಅವ್ನಿಗೇನು ಚಿಂತೆನೇ ಇಲ್ಲ, ಮಲ್ಕೊಂಡಿದ್ದಾನೆ ಅಂತಕ್ಕಂಥದ್ದು. ನಾವು ಏನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಯಾವ್ದಾದ್ರು ಸಾಧನೆಯನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ನಮ್ಮ ಬೆನ್ನ ಹಿಂದೆ ಇಲ್ಲಿ ಮಾತನಾಡ್ತಕ್ಕಂಥದ್ದು ನಮ್ಮ ಬಗ್ಗೆ ಅನೇಕ ವ್ಯಕ್ತಿಗಳು, ಅಂದ್ರೆ ಅತೃಪ್ತ ಮನಸ್ಥಿತಿಯ ವ್ಯಕ್ತಿಗಳು ಅಂತಕ್ಕಂಥದ್ದು. ನೋಡಿ, ಈ ಸಾಲುಗಳಲ್ಲಿ ಏನನ್ನ ಗಮನಿಸ್ತಾ ಹೋಗ್ಬೋದು, ಇದರ ತಾತ್ಪರ್ಯ ಏನಾಗಾದ್ರೆ, ನೋಡಿ ಈ ಸಾಲುಗಳಲ್ಲಿ ಗೊಣಗುವಿಕೆಯ ಬಗ್ಗೆ ಇದೆ. ನೋಡಿ, ವಿಕ್ಷಿಪ್ತ ಮನೋಭಾವದ ಅಥವಾ ಅತೃಪ್ತ ಮನಸ್ಥಿತಿಯ ವ್ಯಕ್ತಿಗಳು ಗೊಣಗ್ತಾ ಇದ್ದಾರೆ, ಗೊಣಗ್ತಕ್ಕಂಥದ್ದು, ಟೀಕೆ ಟಿಪ್ಪಣಿಗಳನ್ನ ಮಾಡ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನಮ್ಮ ಜೊತೆಯಲ್ಲಿಯೇ ಬದುಕುವ ಜನರು ನಮ್ಮ ಬಗ್ಗೆಯೇ ಟೀಕಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಈ ಯಾವ ರೀತಿ ಅಂತಂದ್ರೆ, ನೋಡಿ, ನಿಂತವರು ಕೇಳುವರು ನೀನೇಕೆ ನಿಂತೆ ಅಂತಕ್ಕಂಥದ್ದು, ನಿಂತವ್ರನ್ನ ನೀನ್ ಏಕೆ ನಿಂತಿದ್ಯಾ ಅಂತಕ್ಕಂಥದ್ದು. ಹಾಗೆ ಮಲಗಿದರೆ ಗೊಣಗುವರು, ಮಲಗದಿದ್ರೆ ಗೊಣಗ್ತಾರೆ, ಇವನಿಗೆ ಯಾವುದು ಚಿಂತೆ ಇಲ್ಲ. ನೋಡಿ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿಯೂ ನಿದ್ದೆ ಅನ್ನೋ ರೀತಿಯಲ್ಲಿ ನಿವ್ನಿಗೇನಪ್ಪ ಯಾವುದೂ ಚಿಂತೆ ಇಲ್ಲ ಅಂತಕ್ಕಂಥದ್ದು. ಅವನನ್ನ ಎಲ್ಲೋ ಒಂದ್ ಕಡೆ ಬೈತಕ್ಕಂಥದ್ದು. ಇನ್ನೊಂದ್ ಕಡೆ ಓಡಿದರೆ ಜೀವನದಲ್ಲಿ ಅಥವಾ ಏನಾದ್ರೂ ಸಾಧನೆ ಮಾಡಿದ್ರೆ ಅಥವಾ ಏನಾದ್ರೂ ಇಲ್ಲಿ ಎದುರು ಅಥವಾ ಇಲ್ಲ ಕೆಲಸದಿಂದ ತಪ್ಪಿ ಬೇರೆ ಅನ್ಯ ಮಾರ್ಗವನ್ನ ಹಿಡಿದ್ರು ಕೂಡ ಅಥವಾ ಒಳ್ಳೆ ಮಾರ್ಗವನ್ನ ಹಿಡಿದ್ರು ಕೂಡ ಇಲ್ಲಿ ಹಿಂದೆ ಮಾತನಾಡ್ತಕ್ಕಂಥ ಜನರೇ ಹೆಚ್ಚು. ಹಾಗೇನೆ ಇನ್ನೊಂದ್ ಕಡೆ ಇವರು ನಮ್ಮ ಹಿಂದೆ ಮಾತನಾಡ್ಕೊಳ್ತಾ ಇರ್ತಾರೆ ಅಂತಕ್ಕಂಥದ್ದು. ಈ ಟೀಕೆ ಮಾಡುವಂತಹ ಮಾತುಗಳು, ಇವರು ದೂರ್ತಕ್ಕಂತಹ ಮಾತುಗಳು, ಇವರಿಗೆ ಈ ಅಸಮಾಧಾನಿಗಳಿಗೆ ನಾವು ಸಮಾಧಾನ ತರ್ತಕ್ಕಂಥ ವಿಚಾರಗಳು ಎಲ್ಲಿವೆ ಅನ್ನುವಂತಹ ಒಂದು ಪ್ರಶ್ನೆ ನಮಗೆ ಇಲ್ಲಿ ಕಾಡ್ತಾ ಇರ್ತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು. ಹಾಗೆ ಇನ್ನೊಂದ್ ಕಡೆ ಇದೆ ನೋಡಿ, ಓದಿದರೆ ಹೇಳುವರು, ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದಕುವರು, ಇಲ್ಲಿ ಬರೆದಿಡಲು ಬೆದಕುವರು ಬರವಣಿಗೆ ಸರಿಯೇ, ಇವರ ಬಯಕೆಗಳಿಗೇನೋ ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನೋಡಿ, ಇಲ್ಲೊಂದ್ ಕಡೆ ಓದಿದರೆ, ಇಲ್ಲೂ ಕೂಡ ನಾವು ಅತೃಪ್ತ ಮನಸ್ಥಿತಿ ಇರ್ತಕ್ಕಂಥವ್ರು ಆ ವ್ಯಕ್ತಿಗಳು ಅಥವಾ ಆ ಜನರು ನೋಡಿ, ಓದಿದರೆ ಹೇಳ್ತಾರೆ ಮತ್ತೊಮ್ಮೆ ಬರೆಯೋ ಅಂತ ಹೇಳ್ತಕ್ಕಂಥದ್ದು.
ಹಾಗೇನೆ ಬರೆದರೆ ಹುಡುಕುವರು ಸಣ್ಣ ಸಣ್ಣ ತಪ್ಪುಗಳನ್ನ, ಅಕ್ಷರ ದೋಷ ಇದೆ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ನಿನ್ನ ಬರವಣಿಗೆ ಸರಿ ಇಲ್ಲ, ಇಲ್ಲಿ ಎಲ್ಲೋ ಒಂದ್ ಕಡೆ ಸರಿ ಇಲ್ಲ ಅಂತಕ್ಕಂಥದ್ದಾಗಿರ್ಬೋದು, ಈ ತರ ಹೇಳ್ತಕ್ಕಂಥದ್ದು. ಹಾಗೇನೆ ಅವರ ಆಸೆಗಳಿಗೆ, ಅವರ ಬಯಕೆಗಳಿಗೆ ನಾವು ಎಲ್ಲೋ ಒಂದ್ ಕಡೆ ಅವರ ಮನಸ್ಥಿತಿಗೆ ನಮ್ಮ ನಾವು ಅವರ ವಿಚಾರಕ್ಕೆ ನಾವು ಒಂದ್ ಕಡೆ ದೂರವಾಗಿರ್ಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಅವರು ಇಷ್ಟಪಡ್ತಕ್ಕಂತಹ ವಸ್ತುಗಳು ಆಗಲಿ, ಅವರ ಆಸೆಗೆ ತಕ್ಕಂತೆ ನಾವು ನಮ್ಮ ಬದುಕನ್ನ ಇಲ್ಲಿ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅವ್ರನ್ನ ಹೇಗ್ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನೋಡಿ, ವಿಕ್ಷಿಪ್ತ ಮನೋಭಾವದವರನ್ನ ಈಗ, ಅಥವಾ ಇಲ್ಲಿ ಎಲ್ಲೋ ಒಂದ್ ಕಡೆ ನಾವೇನ್ ಮಾಡ್ತೇವೆ, ಅತೃಪ್ತ ಮನಸ್ಥಿತಿ ಇರ್ತಕ್ಕಂತಹ ಜನರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರ ಬಯಕೆಗಳು, ಆಸೆಗಳು ಏನು ಅನ್ನೋದೇ ನಾವು, ಅವರು ನಮ್ಮಲ್ಲೇ ನಮ್ಮ ಜೊತೆಯಲ್ಲಿ ಇದ್ರೂ ಕೂಡ ನಾವು ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತಕ್ಕಂಥದ್ದು. ಹಾಗೆ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದಾರೆ, ನಮ್ಗೆ ಯಾವ ರೀತಿ ಅವರು ತೊಂದರೆಯನ್ನ ಕೊಡ್ತಾ ಇರ್ತಾರಪ್ಪ ಅಂದ್ರೆ, ಅಂತಹ ವ್ಯಕ್ತಿಗಳು ಅಮೂಲ್ಯವಾದ ಸಮಯವನ್ನ ನೋಡಿ, ವರ್ತಮಾನದಲ್ಲಿ ಅಥವಾ ವಾಸ್ತವದಲ್ಲಿ ಎಲ್ಲ ಬದುಕನ್ನ ಬದುಕಿ ಸಂತೋಷದಲ್ಲಿ ಕಾಲ ಕಳಿಬೇಕಾಗಿರುತ್ತೆ. ಆದ್ರೆ ಅಲ್ಲೂ ಕೂಡ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಅವರ ಅಮೂಲ್ಯವಾದ ಸಮಯವನ್ನ ಮತ್ತು ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡ್ಕೊಂಡು ಬೇರೆಯವರಿಗೂ ಕೂಡ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇರ್ತಕ್ಕಂತಹ ಜನರನ್ನ ನಾವು ಅತೃಪ್ತ ಮನಸ್ಥಿತಿಯ ಜನರು ಅಂತ ಕರಿತೀವಿ. ಹಾಗೇನೆ ವಿಕ್ಷಿಪ್ತ ಮನೋಭಾವದ ಧೋರಣೆ ಇರ್ತಕ್ಕಂತಹ ಜನರು, ಈ ತರದ ಜನರು ಸಮಾಜದಲ್ಲಿ ಅಥವಾ ಜಗತ್ತಿನಲ್ಲಿ ತುಂಬಾ ಜನ ಇದ್ದಾರೆ ಅಂತಕ್ಕಂಥದ್ದು. ಅವರ ನಡುವಿನೇ ನಾವು ಕೂಡ ಬದುಕನ್ನ ಇಲ್ಲಿ ಕಟ್ಕೊಂಡಿದೀವಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಟ್ಟಾರೆಯಾಗಿ ನೋಡಿ, ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಈ ಪದ್ಯ ಭಾಗದಲ್ಲಿ ನೋಡಿ, ಈ ಕೆಲವೊಂದು ವಿಚಾರಗಳನ್ನ ನೀವು ಬರೆದ್ರೆ ಇನ್ನೂ ಹೆಚ್ಚು ಅಂಕಗಳು ಬರ್ತವೆ. ಒಟ್ಟಾರೆಯಾಗಿ ಕವಿತೆ ಏನ್ ಹೇಳುತ್ತಪ್ಪ ಅಂದ್ರೆ, ಇಲ್ಲಿ ಯಾವುದನ್ನ ಒಪ್ಪದಂತಹ ಇವರಿಗೆ, ಯಾವುದನ್ನ ಒಪ್ಪದಲ್ಲೇ ಇರ್ತಕ್ಕಂತಹ ಇಲ್ಲಿ ವಿಕ್ಷಿಪ್ತವಾದ ಮನೋಭಾವ, ಅತೃಪ್ತ ಮನಸ್ಥಿತಿ ಇರ್ತಕ್ಕಂಥವ್ರು, ಇವರಿಗೆ ನಿಂತರೂ ಕೂಡ ತಪ್ಪು, ಮಲಗಿದ್ರೂ ತಪ್ಪು, ಓಡಿದ್ರೂ ತಪ್ಪು, ಕುಂತ್ಕೊಂಡ್ರೂ ತಪ್ಪು, ನಿಂತ್ಕೊಂಡ್ರೂ ತಪ್ಪು. ಆದ್ರೆ ಇವ್ರನ್ನ ಹೇಗಪ್ಪ ನಾವು ಅರ್ಥ ಮಾಡ್ಕೊಳ್ಳೋದು, ಇವ್ರನ್ನ ಅಸಮಾಧಾನಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಯಾಕೆಂದ್ರೆ ಇವ್ರನ್ನ ಸಮಾಧಾನ ಮಾಡಿ ಇವ್ರನ್ನ ತೃಪ್ತಿ ಪಡಿಸೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಅದಕ್ಕೆ ವಸ್ತುವನ್ನೇ ಆಗಲಿ, ಇಲ್ಲಿ ಇನ್ನೊಂದ್ ಕಡೆ ಪರಿಸ್ಥಿತಿಯನ್ನೇ ಆಗಲಿ, ಕಾಲವನ್ನೇ ಆಗಲಿ, ವ್ಯಕ್ತಿಯನ್ನೇ ಆಗಲಿ, ಇಲ್ಲಿ ಇವರು ಏನೋ ಕಡೆ ದೂರ್ತಾನೆ ಇರ್ತಾರೆ. ಯಾವಾಗ್ಲೂ ಕೂಡ ಅವುಗಳ ಬಗ್ಗೆ ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದೇ ಇವರ ಒಂದು ಸ್ವಭಾವ. ಇನ್ನೊಂದು ರೀತಿಯಲ್ಲಿ ಇವ್ರಿಗೆ ಒಂದು ಮನೋರೋಗ ಇದ್ದಂತೆ, ಬೇರೆಯವ್ರ ಬಗ್ಗೆ ಒಂದು ರೀತಿಯಲ್ಲಿ ಕೆಟ್ಟ ಭಾವನೆಗಳಲ್ಲಾಗಿರ್ಬೋದು, ಅಥವಾ ಬೇರೆಯವರ ಬಗ್ಗೆ ದೂರದೇ ಇದ್ರೆ ಇವ್ರಿಗೆಲ್ಲೋ ಒಂದ್ ಕಡೆ ನಿದ್ದೆ ಬರೋದಿಲ್ಲ. ಆ ತರದ ಮನಸ್ಥಿತಿ, ಅತೃಪ್ತ ಮನಸ್ಥಿತಿ ಇರ್ತಕ್ಕಂಥ ಜನರ ಬಗ್ಗೆ ಇಲ್ಲಿ ಕವಿ ಅದ್ಭುತವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗೆ ಇವ್ರಿಗೆ ಏನಪ್ಪಾ ಅಂದ್ರೆ, ಇಡೀ ಸಮಾಜ ಯಾವಾಗ್ಲೂ ಕೂಡ, ಇಡೀ ಜಗತ್ತೇ ಸದಾ ಡೊಂಕಾಗಿ ಕಾಣ್ತಕ್ಕಂಥದ್ದು. ನಾನ್ ಮಾತ್ರ ಸರಿ, ನಾನ್ ಮಾಡಿದ್ದೆ ಇಲ್ಲಿ ಸಿದ್ಧಾಂತ, ನಾನು ಹೇಳಿದ್ದೆ ವೇದಾಂತ ಅನ್ನುವಂತಹ ಒಂದು ಮನೋಭಾವದ ಜನರು ಇದ್ದಾರೆ ಅಂತಕ್ಕಂಥದ್ದು. ಇಂಥವರ ಕೈಗಳಿಗೆ ಸಿಕ್ಕಿಕೊಂಡಂತಹ ವ್ಯಕ್ತಿಗಳು, ಅಥವಾ ಸಿಕ್ಕಿರ್ತಕ್ಕಂತಹ ವ್ಯಕ್ತಿಗಳು ಇಕ್ಕಳದ ಮಧ್ಯೆ ಸಿಕ್ಕಿದಂತೆ ಚಡಪಡಿಸಬೇಕಾಗುತ್ತದೆ. ಇಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅಂತಕ್ಕಂಥದ್ದು ಇಲ್ಲಿ ಬರೀ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ, ಅಥವಾ ನಮ್ಗೆ ಗೊಂದಲಕ್ಕೆ ಇಲ್ಲಿ ಒಳಗಾಗ್ತೀವಿ. ಅದಕ್ಕೆ ಇಂತಹ ಕವಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಂತಹ ಅತೃಪ್ತ ಮನಸ್ಥಿತಿಯ ವ್ಯಕ್ತಿಗಳ ಟೀಕೆಗೆ ಕಿವಿಗೊಟ್ಟು ನಮ್ಮ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡ್ಕೋಬಾರ್ದು. ಅವರ ಅತೃಪ್ತ ಮನಸ್ಥಿತಿಯವರ ಒಂದು ಟೀಕೆಗೆ ಕಿವಿಗೊಟ್ಟು ನಾವು ನಮ್ಮ ಮನಸ್ಥಿತಿಯನ್ನ ಹಾಳು ಮಾಡ್ಕೋಬಾರ್ದು, ಅಥವಾ ನಮ್ಮ ಮಾನಸಿಕ ನೆಮ್ಮದಿಯನ್ನ ನಾವು ಹಾಳು ಮಾಡ್ಕೋಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರ ಪಾಡಿಗೆ ಅವರನ್ನ ಟೀಕಿಸಲು ಬಿಟ್ಟು, ನಮ್ಮ ವಿವೇಚನೆಯಿಂದ, ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ಸರಿತಪ್ಪುಗಳನ್ನ ತಿಳಿದುಕೊಂಡು, ಹಾಗೇನೆ ಅವರ ಮಾತುಗಳಿಗೆ ಎಲ್ಲೋ ಒಂದ್ ಕಡೆ ಜಾಣ ಕಿವುಡುತನ ಪ್ರದರ್ಶನ ಮಾಡುತ್ತಾ ಉತ್ತಮವಾದಂತಹ ಒಂದು ಕೆಲಸವನ್ನ ಮಾಡ್ತಾ ನಾವು ಸಮಾಜದಲ್ಲಿ ಬದುಕಬೇಕು ಅಂತಕ್ಕಂಥದ್ದನ್ನ ಇಲ್ಲಿ KS ನರಸಿಂಹಸ್ವಾಮಿಯವರು ಈ ಒಂದು ಕವಿತೆಯ ಮೂಲಕ ಹೇಳಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ನೋಡಿ,
ಒಂದನೇ ಭಾಗ ಇಲ್ಲಿ ಒಂದನೇ ಭಾಗದಲ್ಲಿ ಗಮನಿಸಿ, ಎರಡನೇ ಭಾಗದಲ್ಲಿ ಗಮನಿಸಿ. ಈ ಎರಡೂ ಭಾಗವನ್ನ ನೀವು ನೋಡಿದ್ರೆ ಪರೀಕ್ಷೆಗೆ 16 ಅಂಕಗಳು ಗ್ಯಾರಂಟಿ ಅಂತ ಹೇಳ್ತಾ, ಹಾಗೇನೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಅಂತ ಅಂದ್ರೆ ನೀವು ಗಮನದಲ್ಲಿ ಇಟ್ಕೋಬೇಕು. ಕಾಲದ ಬಗ್ಗೆ ಜನರು ಆಡುವಂತಹ ಮಾತುಗಳು, ಇದು ಇಕ್ಕಳ ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಹಾಗೇನೆ ಇಕ್ಕಳ ಕವಿತೆಯಲ್ಲಿ ವಿಕ್ಷಿಪ್ತ ಮನೋಭಾವದ ಜನರ ಧೋರಣೆಗಳೇನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿ ಅದನ್ನ ವಿವರಿಸಿ ಅಂತ ಕೇಳ್ತಾ ಹೋಗ್ಬೋದು. ಅಥವಾ ತೃಪ್ತಿ ಹೊಂದದ ಅತೃಪ್ತ ಮನಸ್ಥಿತಿಯ ಜನರ ಬಯಕೆಗಳು ಇಕ್ಕಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿವೆ ಅನ್ನುವುದನ್ನ ವಿವರಿಸಿ ಅಥವಾ ವಿಶ್ಲೇಷಿಸಿ, ಚರ್ಚಿಸಿ ಅಥವಾ ತಿಳಿಸಿ, ಬರೆಯಿರಿ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಯಾವುದೇ ವಿಚಾರಗಳನ್ನ ಕೇಳಿದ್ರೆ ನಾನು ಏನು ಇಲ್ಲಿವರೆಗೂ ವಿಚಾರಗಳನ್ನ ಹೇಳಿದ್ದೀನಿ ಭಾಗ 1, ಭಾಗ 2ರಲ್ಲಿ ಆ ವಿಚಾರಗಳನ್ನೇ ಬರೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಮ್ಮೆ ಅನೇಕ ವಿಚಾರಗಳನ್ನ ಒತ್ತು ತರ್ತೀನಿ. ಹಾಗೇನೆ ಕೊನೆಯದಾಗಿ ಇನ್ನೊಂದ್ಸಾರಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.